ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕೋಟೆಯಾಗಿದ್ದ ಕೋಲಾರ ಇದೀಗ ಕಬ್ಬಿಣದ ಕಡಲೆಯಾಗಿದೆ. ಆಂತರಿಕ ಒಳಬೇಗುದಿಯ ಬೆಂಕಿಗೆ ಸಿಕ್ಕು ಧಗಧಗಿಸ್ತಾ ಇದೆ. ಇಂತಹ ಬಂಡಾಯದ ಕಣದಲ್ಲಿ ವಿಜಯ ಪತಾಕೆಯನ್ನ ಆರಿಸಲು ಇಂದು ಸ್ವತಃ ಸಿಎಂ ಡಿಸಿಎಂರೇ ಅಖಾಡಕ್ಕಿಳಿದಿದ್ರು. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಲಾರ ಕಣದಲ್ಲಿ ಹಸ್ತಪಡೆ ಹಂಗಾಮ, ಕುರುಡು ಮಲೆಯಿಂದಲೇ ಕೈ ರಣಕಹಳೆ. ಲೋಕ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿದ್ದಾರೆ. ಒಂದು ವಾರ ಮೈಸೂರಲ್ಲಿ ರಣತಂತ್ರ ಹೆಣೆದು ಇದೀಗ ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಜಾಧ್ವನಿ 2.0 ಮೂಲಕ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಸಿಎಂ ಡಿಸಿಎಂ ಮತಬೇಟೆ ಆರಂಭಿಸಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ಆಗಮಿಸಿದ ಸಿಎಂ ಡಿಸಿಎಂ ಕುರುಡುಮಲೆ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ವಿಧಾನಸಭೆ ಚುನಾವಣೆ ವೇಳೆಯೂ ಕುರುಡುಮಲೆಯಿಂದಲೇ ರಣ ಕಹಳೆ ಊದಿದ್ದ ಸಿಎಂ ಸಿದ್ದು ಇದೀಗ ಲೋಕ ಗೆಲ್ಲಲು ಕೂಡ ಇಲ್ಲಿಂದಲೇ ಮತ ಶಿಕಾರಿಗೆ ಇಳಿದಿದ್ದಾರೆ. ಮುಳುಬಾಗಿಲಿನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಕೆವಿ ಗೌತಮ್ ಪರ ಸಿಎಂ ಡಿಸಿಎಂ ಮತಬೇಟೆ. ಮುಳುಬಾಗಿಲಿನಲ್ಲಿ ಕೆವಿ ಗೌತಮ್ ಪರ ಸಿದ್ದು ಡಿಕೆಶಿ ಮತ ಬೇಟೆ ಆರಂಭಿಸಿದ್ರು. 1 ಕಿಲೋಮೀಟರ್ ಬೃಹತ್ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ಬಿಜೆಪಿ ಜೆಡಿಎಸ್ ಮೈತ್ರಿ ಟೀಮ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ 100% ಗೆಲುವು ನಮ್ಮದೇ ಅಂದ್ರು. ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಅಪೋಸಿಷನ್ ಪಾರ್ಟಿ ಅವರು ಮಾತಾಡ್ತಾ ಇದ್ರು. ಆದ್ರೆ ಜನ ನೋಡಿದ್ರೆ ಬೇರೆ ರೀತಿ ಮೆಸೇಜ್ ಇದೆಯಲ್ಲ ಸರ್, ಏನ್ ಹೇಳ್ತೀರಿ? ನಾವು 100% ಗೆಲ್ತೀವಿ ನಡ್ರಿ ಸರ್. ಮೈತ್ರಿ ಯಾವುದೇ ಪರಿಣಾಮ ಬೀರೋದಲ್ಲ ಸರ್ ಕೋಲಾರ ಮೇಲೆ? ಏನೂ ಆಗಲ್ಲ. ಮೈತ್ರಿ ಅಭ್ಯರ್ಥಿ ಯಾವ ಕಾರಣಕ್ಕೂ ಸರ್ ಬಿಜೆಪಿಗೆ ಜೆಡಿಎಸ್ ಬಲ ಸೇರ್ಕೊಂಡಿದೆ. 100% ವಿ ವಿಲ್ ವಿನ್. ಇನ್ನು ಕೋಲಾರ ಗೆಲುವಿಗೆ ಮೈತ್ರಿ ಯಾವುದೇ ಪರಿಣಾಮ ಬೀರುವುದಿಲ್ಲ. ಬಿಜೆಪಿ ನಾಯಕರಿಗೆ ಇಲ್ಲಿಯ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ರು. ಫಸ್ಟ್ ಕ್ಲಾಸ್ ಗೆದ್ದೇ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಇನ್ನು ಕೋಲಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸಿಎಂ ಹೇಳಿದ್ರು. ಆದರೆ ಕೆಎಚ್ ಮುನಿಯಪ್ಪ ಮಗಳು ರೂಪಾ ಕೂಡ ಗೈರಾಗಿದ್ದು ಕೋಲಾರದಲ್ಲಿ ಏನು ಸರಿಯಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಹೀಗಾಗಿ ಲೋಕಸಭೆಯಲ್ಲಿ ಮತದಾರ ಯಾರಿಗೆ ಜೈ ಅಂತಾನೆ ಎಂದು ಕಾದು ನೋಡಬೇಕಿದೆ. ಬಾಗಲಕೋಟೆ ಕೈಪಡೆಯಲ್ಲಿ ಇನ್ನೂ ಕೂಡ ಬಂಡಾಯ ಆರಿಲ್ಲ. ಬಂಡಾಯ ಅಭ್ಯರ್ಥಿ ಆಗ್ತಾರಾ ವೀಣಾ ಕಾಶಪ್ಪನವರನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗಂಡನನ್ನೇ ಹೊರಗಿಟ್ಟು ವೀಣಾ ಬೆಂಬಲಿಗರು ಸಭೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆಯ ನವನಗರದ ಮನೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಲಿಂಗಾಯತ ಸಮಾಜದ ಮುಖಂಡರು, ವೀಣಾ ಬೆಂಬಲಿಗರು, ಅಭಿಮಾನಿಗಳು ಕೂಡ ಭಾಗಿಯಾಗಿದ್ದಾರೆ. ಸಂಯುಕ್ತಾಗೆ ಬೆಂಬಲವನ್ನ ಘೋಷಿಸಿರುವ ವಿಜಯಾನಂದ ಹೀಗಾಗಿ ಪತಿಯನ್ನೇ ದೂರ ಇಟ್ಟು ವೀಣಾರಿಂದ ಸಭೆಯನ್ನು ನಡೆಸಲಾಗಿದೆ. ನೋಡಿ, ಬಾಗಲಕೋಟೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು ವೀಣಾ ಕಾಶಪ್ಪನವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು. ಆದರೆ ಟಿಕೆಟ್ ಕೈ ತಪ್ಪಿದೆ. ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತ ಪಾಟೀಲ್ಗೆ ಈ ಬಾರಿ ಟಿಕೆಟ್ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ಪನವರ ಬಂಡಾಯ ಶಮನ ಇನ್ನೂ ಕೂಡ ಆಗಿಲ್ಲ. ಕಾಂಗ್ರೆಸ್ ಮುಖಂಡರು ಕೂಡ ಭೇಟಿಯನ್ನ ಮಾಡಿದ್ರು, ಆದರೂ ಕೂಡ ವೀಣಾ ಬಂಡಾಯ ಇನ್ನೂ ಕೂಡ ಶಮನಗೊಂಡಿಲ್ಲ. ಈ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಅವರ ಕಾರ್ಯಕರ್ತರು ಯಾರಿದ್ರು, ಅಭಿಮಾನಿಗಳು ಯಾರಿದ್ರು, ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಶಾಸಕರಿದ್ದಾರೆ, ಅವರನ್ನು ಸಂಪರ್ಕ ಮಾಡಿರ್ಬೋದು. ಅವರು ಶಾಸಕರು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನು ಅವರು ರೆಪ್ರೆಸೆಂಟ್ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಸಂಪರ್ಕ ಮಾಡಿರ್ಬೋದು. ಇವತ್ತು ವೀಣಾ ಕಾಶಪ್ಪನವ್ರ ಅಗತ್ಯ ಇಲ್ಲ ಅಂತೇಳಿ ಎಲ್ಲ ಶಾಸಕರು ಇವತ್ತು ನನ್ನ ವಿರುದ್ಧವಾಗಿ ಹೇಳಿ ಇವತ್ತು ನನಗೆ ಟಿಕೆಟ್ ಬೇಡ ಅಂತೇಳಿ ನಿರಾಕರಿಸಿದ್ದಾರೆ. ಇವತ್ತು ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗೆ ಇವತ್ತು ಟಿಕೆಟನ್ನು ಕೊಡಿಸಿದ್ದಾರೆ. ಇವತ್ತು ಈ ಒಂದು ನಿಟ್ಟಿನಲ್ಲಿ ಯಾರು ಕೂಡ ನನ್ನನ್ನು ಚುನಾವಣೆ ಘೋಷಣೆ ಆದ ದಿನದಿಂದ ಇಲ್ಲಿವರೆಗೂ ಅಭ್ಯರ್ಥಿ ಆಗಿರ್ಬೋದು,
ಅಭ್ಯರ್ಥಿಯವರ ತಂದೆ ಆಗಿರ್ಬೋದು ಸಂಪರ್ಕ ಮಾಡುವಂಥ ಒಂದು ಸೌಜನ್ಯ ಇಲ್ಲದವರು ಅಂತ ಹೇಳಿ ಬಯಸ್ತೀನಿ. ಪತಿ ಬರ್ತಾರೆ, ಪತಿ ಬಂದ್ರೆ ಪತ್ನಿ ಬರಲೇಬೇಕಲ್ಲ. ಇವಾಗ ಅವ್ರ ವಿಷಯ ಬಂದಾಗ ಪ್ರಜಾಪ್ರಭುತ್ವ ಅವರವರ ವಿಚಾರಕ್ಕೆ ಬಿಟ್ಟಂಥದ್ದು ಅಂತಾರೆ. ನಮ್ಮ ವಿಚಾರ ಬಂದಾಗ ಪತಿನೇ ಬಂದರೆ ಅವರು ಬರ್ತಾರೆ ಹೇಳ್ರಿ ಅಂತೇಳಿ ಉಡಾಫೆ ಮಾತುಗಳು ನಡೆಯಲ್ಲ ಇಲ್ಲಿ.